ವೆಲ್ಕಮ್ ಟು ಬಾಲಿ. ನಾನು ಬಾಲಿಗೆ ಬಂದೆ ಅಂತ ಅನ್ಕೋಬೇಡಿರಿ. ಇದು ನಮ್ಮ ಇಂಡಿಯಾದಲ್ಲಿಯೇ ಇಂಥ ಸುಂದರವಾದ ಪ್ಲೇಸ್ ಇದೆ. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಾನು ನಿಮ್ಮ ಮಾಯಾ. ವೆಲ್ಕಮ್ ಬ್ಯಾಕ್ ಟು ದಿ ಅನದರ್ ನ್ಯೂ ವಿಡಿಯೋ. ಗೈಸ್ ನೋಡಿ, ಸುತ್ತಮುತ್ತ ಪರಿಸರ ಹೇಗಿದೆ ಅಂತ. ತುಂಬಾ ಸುಂದರವಾಗಿದೆ. ಸದ್ಯಕ್ಕೆ ನಾನಿರುವುದು ಗಣಪತಿ ಪುಲೆ ಅಲ್ಲ, ಗಣಪತಿ ಗುಳೆ. ಈ ಬೀಚ್ ಕೂಡ ಶಾಂತವಾಗಿದೆ ಮತ್ತು ಸುಂದರವಾಗಿದೆ. ಇದೊಂದು ವೈಟ್ ಸ್ಯಾಂಡ್ ಬೀಚ್ ಆಗಿದೆ. ಸೊ ಬನ್ನಿ ನೋಡೋಣ. ಈಗ ಮುಂಜಾನೆಯ 6:30 ಆಗಿದೆ. ಇನ್ನೂ ಸನ್ರೈಸ್ ಆಗಿಲ್ಲ, ಬಟ್ ನನಗೆ ಹಸಿವಾಗಿವೆ. ನೋಡೋಣ, ಈ ಬೀಚನ್ನು ನೋಡೋಣ. ಆಮೇಲೆ ಆ ಕಡೆಗೆ ಹೋಗಿ ಏನಾದರೂ ಸಿಗುತ್ತಾ ಅಂತ ಚೆಕ್ ಮಾಡೋಣ. ಏನೂ ಸಿಕ್ಕಿಲ್ಲ ಅಂದರೆ ಮಾವಿನ ಗಿಡಗಳು ತುಂಬ ಇವೆ. ಒಂದು ಮಾವಿನಕಾಯಿ ತಿನ್ನೋಣ, ಹೇಗಂತೀರಾ? ಸೊ ಇದೇ ನೋಡಿ ಬೀಚ್, ಲೆಸ್ ಕ್ರೌಡೆಡ್ ಬೀಚ್. One hour later. ಸ್ನೇಹಿತರೆ, ಒಂದು ತಾಸಾಯಿತು ರೋಡ್ ಮೇಲೆ ಸೈಡ್ಗೆ ಒಂದು ಅಂಗಡಿ ಇಲ್ಲ, ಏನಿಲ್ಲ. ಸಿಕ್ಕಾಪಟ್ಟೆ ಹಸಿವಾಗಿದೆ. ಇವಾಗ ಒಂದು ಕಡೆ ಈ ಬೋರ್ಡ್ ಕಾಣಿದೆ. ಸೊ ಅದಕ್ಕಾಗಿ ನಾವು ಇಲ್ಲೇ ಇಳ್ಕೊಂಡಿದ್ದೀವಿ. ಈಗ ಇವರ ಮನೆ ಇಲ್ಲಿದೆ ನೋಡಿ. ಈ ಮನೆಯಲ್ಲೇ ಚಿಕ್ಕದಾದಂತಹ ಒಂದು ಖಾನಾವಳಿಯನ್ನು ನಡೆಸ್ತಾ ಇದ್ದಾರೆ. ರೋಡ್ ಸೈಡೇ ಇಲ್ಲೇ ಹಲಸಿನ ಹಣ್ಣಿನ ಮರ ಇದೆ. ಇಲ್ಲಿ ನೋಡಿ, ಹಲಸಿನಕಾಯಿ ಎಷ್ಟೊಂದು ಆಗಿವೆ. ಗಿಡಕ್ಕೆ ತುಂಬ ಎಲ್ಲ ಹಲಸಿನಕಾಯಿ ಆಗಿದೆ. ಸೊ ಬನ್ನಿ, ಕೊಂಕಣದಲ್ಲಿ ಮನೆ ಯಾವ ರೀತಿಯಾಗಿರುತ್ತೆ ಅಂತ ನೋಡೋಣ. ಈ ಮನೆಯ ಮಾಲೀಕರು ಇವರೇ, 3 ಜನ. ನೀವು ಕೂಡ ಈ ಮನೆಗೆ ವಿಸಿಟ್ ಮಾಡೋರಿದ್ರೆ ಇವ್ರಿಗೆ ಕೇಳಿ. ಇಲ್ಲ ನೀವು ಕೂಡ ಹೋಗಿ. ಇದೇ ನೋಡಿ ಮನೆ ಅವ್ರದ್ದು. ಇಲ್ಲಿ ನಮಗೆ ಕುಳಿತುಕೊಳ್ಳಲು ಹೇಳಿದ್ದಾರೆ. ಈಗ ನಾಷ್ಟ ಮಾಡುವ ಟೈಮ್ ಆಗಿ ಹೋಗಿದೆ. ನಾಷ್ಟ ಪ್ಲಸ್ ಊಟ ಎರಡು ಕೂಡಿ ಒಮ್ಮೆ ಈಗ ಊಟನೇ ಮಾಡೋಣ. ನನಗಂತೂ ಸಿಕ್ಕಾಪಟ್ಟೆ ಹಸಿವಾಗ್ತಾಯಿದೆ. ಮಾರ್ನಿಂಗ್ ಸ್ವಲ್ಪ ಅಷ್ಟೇ ತಿಂದಿದ್ದೇನೆ. ಸೊ ಬನ್ನಿ ಊಟ ಮಾಡೋಣ. ಊಟಕ್ಕೆ ಏನೇನು ಕೊಡ್ತಾರಂತೆ ನೋಡೋಣ. ಇವಾಗ ಊಟ ಆಯಿತು. ಊಟ ಚೆನ್ನಾಗಿತ್ತು. ಚಪಾತಿ, ಪಲ್ಯ, ರೈಸ್, ಪಾಪಡ್. ಹೊರಗಡೆ ಬಂದಾಗ ಈ ರೀತಿಯಾಗಿ ಊಟ ದೊರಕಿದರೆ ಸ್ವರ್ಗ ಸಿಕ್ಕಂತಾಗುತ್ತೆ, ಹೌದಲ್ವಾ? ಬನ್ನಿ ಇವಾಗ ಮತ್ತೆ ನಮ್ಮ ಜರ್ನಿಯನ್ನು ಕಂಟಿನ್ಯೂ ಮಾಡೋಣ. ಊಟ ಮಾಡಿ ನಾವು ಬಂದ್ವಿ ಕಶೋಲಿ ಎಂಬ ಗ್ರಾಮದಲ್ಲಿರುವ ಕನಕಾದಿತ್ಯ ಎಂಬ ದೇವಸ್ಥಾನಕ್ಕೆ. ಈ ದೇವಸ್ಥಾನವು ಸೂರ್ಯದೇವನಿಗೆ ಸಮರ್ಪಿತವಾಗಿದೆ. ಇದೊಂದು ಪೌರಾಣಿಕ ದೇವಸ್ಥಾನವಾಗಿದೆ. ಹಳ್ಳಿ ಹೇಗಿದೆ ನೋಡಿ, ಶಾಂತಿಯಿಂದ. ನಾವು ಶಾಂತವಾಗಿರುವ ಪ್ಲೇಸನ್ನು ಎಬ್ಬಿಸಲು ಬಂದಿದ್ದೇವೆ. ಇದೇ ನೋಡಿ ದೇವಸ್ಥಾನದ ಎಂಟ್ರನ್ಸ್.
ಸೂರ್ಯದೇವರ ದೇವಸ್ಥಾನವನ್ನು ನೋಡಿದ್ದೇವೆ. ಇಲ್ಲಿಂದ ನಾವೀಗ ಹೋಗ್ತಾ ಇದ್ದೀವಿ ಮಿನಿ ಬಾಲಿ. ಇಂಡಿಯಾದಲ್ಲಿನೇ ಒಂದು ಸುಂದರವಾದಂತಹ ಬಾಲಿ ಅಂತಹ ಪ್ಲೇಸ್ ಇದೆ. ಲಕ್ಷ ಕೊಟ್ಟು ಬಾಲಿಗೆ ಹೋಗೋದು ಇಲ್ಲೇ ನೋಡ್ಕೊಂಡು ಹೋದರೆ ಆಯ್ತಲ್ಲ. ಸೊ ಬನ್ನಿ, ನಾನೀಗ ಎಲ್ಲಿದೆ, ಏನು ಕತೆ, ಹೇಗಿದೆ ಅಂತ ತೋರಿಸ್ತೀನಿ. ಗೈಸ್, ನಾನು ಬಾಲಿಗೆ ಬಂದೆ. ನಾನು ಇಂಡಿಯಾದಲ್ಲಿಯೇ ಇದ್ದೇನೆ. ಸೇಮ್ ಟು ಸೇಮ್ ನೋಡಲು ಬಾಲಿಯಲ್ಲಿರುವಂತಹ ಒಂದು ಪ್ಲೇಸ್ ಥರ ಕಾಣುತ್ತೆ. ಇದೊಂಥರ ಮಿನಿ ಬಾಲಿ ಆಗಿದೆ. ಸೊ ಸದ್ಯಕ್ಕೆ ನಾನು ಪಾರ್ಕಿಂಗ್ ಏರಿಯಾದಲ್ಲಿದ್ದೇನೆ. ಇಲ್ಲಿ ಪಾರ್ಕಿಂಗ್ಗೆ 20 ರೂಪೀಸ್ ಕಿತ್ಕೊಂಡ್ರು. ಆದರೂ ಕೂಡ ನೋಡಿ, ಬಿಸಿಲು 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 ಬಿಸಿಲಿನಲ್ಲಿಯೇ ಪಾರ್ಕ್ ಮಾಡಬೇಕು. ಇವಾಗ ನಾನು ಮೇಲ್ಗಡೆಯಿಂದ ವ್ಯೂ ಪಾಯಿಂಟನ್ನು ತೋರಿಸುತ್ತೇನೆ. ನೋಡಿ, ಇಲ್ಲಿ ನಿಮಗೂ ಕೂಡ ಬಾಲಿ ಫೀಲೇ ಬರುತ್ತೆ. ಸೊ ಹಾಗಾಗಿ ಮಿನಿ ಬಾಲಿ ಅಂತ ಕರೀತಾರೆ. ಲುಕ್ ಇಟ್ ಪ್ಲೇಸ್. ಇಟ್ಸ್ ಲುಕ್ ಲೈಕ್ ಬಾಲಿ, but not a Bali. It is our India. ಸೊ ಬನ್ನಿ, ಕೆಳಗಡೆ ಹೋಗಿ ವ್ಯೂನ ಎಂಜಾಯ್ ಮಾಡೋಣ. ಇದೊಂದು ಸನ್ಸೆಟ್ ಪಾಯಿಂಟ್ ಆಗಿದೆ. ಸದ್ಯಕ್ಕೆ ಟೈಮ್ ಈಗ 4:15 ಆಗಿದೆ. ಸನ್ಸೆಟ್ಗೆ ಇನ್ನೂ ಟೈಮ್ ಇದೆ. ಸೊ ಏನೂ ಇಲ್ಲ ಅಂದರೂ 200 ಸ್ಟೆಪ್ಗಳಿವೆ ಕೆಳಗಡೆ ಹೋಗೋದಕ್ಕೆ. ಸೊ ಹೋಗೋಣ, ಅಲ್ಲಿವರೆಗೂ ಟೈಮ್ ಆಗುತ್ತೆ. ಮಧ್ಯದಲ್ಲಿ ನಿಲ್ಲುತ್ತಾ ಸ್ಪಾಟ್ಗಳನ್ನು ತೋರಿಸ್ತೀನಿ, ಬನ್ನಿ. ಸನ್ಸೆಟ್ ಅಂತೂ ಇಲ್ಲಿಂದ ಬಹಳ ಸುಂದರವಾಗಿ ಕಾಣಿಸುತ್ತದೆ. ಈ ಥರ ಇಲ್ಲಿ ಚಿಕ್ಕ ಪುಟ್ಟ ಸ್ಟಾಲ್ಗಳಿವೆ. ಈ ಕಡೆಯಿಂದ ಒಂದು ವ್ಯೂ ಹೀಗಿದೆ. ಗೈಸ್, ಇಲ್ಲಿಂದ ವ್ಯೂ ನೋಡಿ, ಸೇಮ್ ಟು ಸೇಮ್ ಬಾಲಿನೇ. ಬಟ್ ಬಾಲಿ ಅಲ್ಲ, ಮಿನಿ ಬಾಲಿ. ಬಾಲಿಗಿಂತಲೂ ಏನು ಕಮ್ಮಿ ಇಲ್ಲ. ಲೆಟ್ಸ್ ಗೋ. ಕೆಳಗಡೆ ಹೋಗಿ ನೋಡೋಣ. ನೋಡಿ, ಎಷ್ಟು ದೊಡ್ಡದಾದಂತಹ ಬಂಡೆಗಲ್ಲು ಬಂದು ಬಿದ್ದಿದೆ. ನೋಡಿ, ನಾನು ನನ್ನ ಸೈನ್ಯದೊಂದಿಗೆ ಹೋಗ್ತಾ ಇದ್ದೀನಿ. ಹಾಯ್ ಹೇಳಿ, ಹಾಯ್ ಹೇಳಿ. ನಾ ಹೇಳಿದ್ದೆಲ್ಲ ಸ್ಟೆಪ್ಸ್ ಇವೇ ನೋಡಿ, ಸ್ಟೆಪ್ಸ್. ಕೆಳಗೊಂದು ಸ್ಟಾಲ್ ಇದೆ, ಏನೇನೋ ಸಿಗುತ್ತಂತ ಹೇಳಿದ್ದಾರೆ. ಇಲ್ಲೊಂದು ಗುಹೆ ಇದೆ. ಈ ಗುಹೆ ಹಿಂದೆ ಒಂದು ಕಹಾನಿ ಇದೆ. ಅದೇನಂತ ತಿಳಿದುಕೊಳ್ಳೋಣ. ನೋಡಿ, ಅಲ್ಲೊಂದು ಹಡಗು ಹೋಗ್ತಾ ಇದೆ. ಬೋಟ್ 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 ಜನಸಾಗರ. ಸನ್ಸೆಟ್ಟನ್ನು ನೋಡಲು ಇಷ್ಟೊಂದು ಜನ ಬಂದಿದ್ದಾರೆ. ಆ ಜನರಲ್ಲಿ ನಾನು ಕೂಡ ಒಬ್ಬಳು. ನೋಡಿ, ಸನ್ಸೆಟ್ ಆಗಲು ಇನ್ನೂ ಟೈಮ್ ಇದೆ. ಅಡ್ವಾನ್ಸ್ ಆಗಿಯೇ ಬಂದು ಕುಳಿತುಕೊಂಡಿದ್ದಾರೆ ಎಲ್ಲ ಜನರು. ಇಲ್ಲಿರುವ ಪಾಯಿಂಟನ್ನು ನೋಡಿದ್ದೇವೆ. ಸನ್ಸೆಟ್ಗೆ ಇನ್ನೂ ಟೈಮ್ ಇದೆ. ಅಲ್ಲಿವರೆಗೂ ನಾವು ಕೆಳಗಡೆ ಹೋಗಿ ರಿಟರ್ನ್ ಮತ್ತೆ ಬರೋಣ. ಈಗ ಕೆಳಗಡೆ ಹೋಗೋಣ, ಬನ್ನಿರಿ. ಹೋಗಲು ದಾರಿ ಒಂದು ಮಾಡಿದ್ದಾರೆ, ಚೆನ್ನಾಗಿದೆ. ನೋಡಿ, ಇದೇ ದೊಡ್ಡದಾದಂತಹ ಗುಫಾ. ಎಷ್ಟು ದೊಡ್ಡದಾಗಿದೆ ನೋಡಿ. ಏನು ಸಿಕ್ಕಿದೆ ಅಂದರೆ ಮೂರ್ತಿ ಸಿಕ್ಕಿದೆ. ಎಂತಹ ಮೂರ್ತಿ ಗೊತ್ತಾ? ಸೂರ್ಯ ದೇವರ ಮೂರ್ತಿ. ನಾವು ಮಾರ್ನಿಂಗ್ ಕನಕಾದಿತ್ಯ ದೇವಸ್ಥಾನಕ್ಕೆ ಹೋಗಿದ್ವಲ್ಲ, ಅಲ್ಲಿರುವ ಮೂರ್ತಿಯನ್ನು
ಇಲ್ಲಿಂದಲೇ ತಂದು ಇಟ್ಟಿದ್ದಾರೆ. ನಾನು ಬಾಲಿಗೆ ಬಂದೆ ಅಂತ ಅನ್ಕೋಬೇಡಿರಿ. ಇದು ನಮ್ಮ ಇಂಡಿಯಾದಲ್ಲಿಯೇ ಇಂಥ ಸುಂದರವಾದ ಪ್ಲೇಸ್ ಇದೆ. ನಮಗೆ ಇಷ್ಟು ದಿನ ಗೊತ್ತಿರಲಿಲ್ಲ, ಈಗ ಗೊತ್ತಾಗಿದೆ ಅಲ್ವಾ. ನಾವೊಂದು 4 ಜನಕ್ಕೆ ಹೇಳ್ತೀನಿ. ಈಗ ಚೆನ್ನಾಗಿದೆ ಅಲ್ಲ ಪ್ಲೇಸ್, ಸೂಪರ್. ಆ ಸನ್ಸೆಟ್ನ ಏನು ವ್ಯೂ ಪಾಯಿಂಟ್ ಇದೆ ಅಲ್ಲ, ಅದು ಅಲ್ಲಿದೆ ನೋಡಿ. ಸ್ವಲ್ಪ ಜನ ಕಮ್ಮಿ ಆಗಲಿ, ಆಮೇಲೆ ಅಲ್ಲಿಗೆ ಹೋಗಿ ಸನ್ಸೆಟ್ನ ಸಖತ್ತಾಗಿ ಎಂಜಾಯ್ ಮಾಡೋಣ. ನೋಡಿ ಎಷ್ಟು ಚಂದ ಅಲ್ಲ, ಸಮುದ್ರದ ವ್ಯೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನಾವು 2-3 ದಿವಸದಿಂದ ಏನು ನೋಡ್ತಾ ಇದ್ದೀವಲ್ವಾ, ಆ ಸಮುದ್ರಕ್ಕಿಂತ ಈ ವ್ಯೂ ಒಂಥರ ಬೇರೆನೇ ಇದೆ. ಅದಕ್ಕೆ ಹೇಳ್ತಾರಲ್ವಾ, ಸಮುದ್ರ ಒಂದೇ, ಬಟ್ ಅದರ ಕಡಲ ತೀರಗಳ ಏನು ಸುಂದರತೆ ಇದೆ ಅಲ್ವಾ, ಅದು ಎಲ್ಲ ಕಡೆಗೂ ಬೇರೆ ಬೇರೆನೇ ಇದೆ ನೋಡಿ. ಇಲ್ಲಿನ ಪ್ರೆಷರೇ ಬೇರೆ ಇದೆ. ಅದು ಯಾರಾದರೂ ಅಪ್ಪಿ ತಪ್ಪಿ ಅಲ್ಲಿ ಹೋದರೆ ಮುಗ್ದ ಹೋಯಿತು ಕತೆ. ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ, ನೀರಿಗೆ ಇಳಿಯಬಾರದು ಅಂತ. ಆದರೂ ಒಬ್ಬೊಬ್ಬರು ಇಳಿತಾರೆ, ಏನು ಹೇಳೋಕ್ಕಾಗಲ್ಲ. ನಾವು ದೂರಿನಿಂದಲೇ ಎಂಜಾಯ್ ಮಾಡಿ ಹೋಗೋಣ. ನಮ್ಮ ಹೆಸರನ್ನ ನಾವೇ ಬರ್ಕೊಳ್ಳೋದ್ರಲ್ಲಿ ಒಂಥರ ಮಜಾ. ವಾ, ಹಿಂಗಾಗಬಾರ್ದಿತ್ತು, ಏನು ಅಡ್ಡಿ ಇಲ್ಲ. ಹೆಸರು ಹೋಗಿದೆ ಅಂತ ಏನು ಬೇಜಾರಿಲ್ಲ. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಾಕು, ಮತ್ತೇನು ಬೇಡ. ನೋಡಿ ಗಾಯ್ಸ್, ನೀರು ಬೇಡ ಅಂದರೂ ನನ್ನ ಹತ್ರಕ್ಕೇ ಬರ್ತಾ ಇದೆ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ. ನೀವು ಬೇಡ ಅಂದರೂ ನನ್ನ ವಿಡಿಯೋ ನಿಮಗೆ ಕಾಣಿಸ್ತಾನೇ ಇರುತ್ತೆ. ಈ ಪ್ಲೇಸ್ ಮಹಾರಾಷ್ಟ್ರ ರಾಜ್ಯದ ರತ್ನಾಗಿರಿ ಡಿಸ್ಟ್ರಿಕ್ದಲ್ಲಿರುವಂತಹ ಕಶೇಲಿ ಎಂಬ ಗ್ರಾಮದಲ್ಲಿದೆ. ಕೆಳಗಡೆ ಬಂದ್ವಿ, ನೋಡಿದ್ವಿ. ಈಗ ತಿರ್ಗಾ ಮತ್ತೆ ರಿಟರ್ನ್ ಮೇಲ್ಗಡೆ ಹೋಗಿ ಸನ್ಸೆಟ್ ಪಾಯಿಂಟನ್ನು ಎಂಜಾಯ್ ಮಾಡೋಣ. ಸನ್ಸೆಟ್ ನೋಡಲು ನಾವು ಕೂಡ ಇಲ್ಲಿ ಬಂದು ಕಲ್ಲಿನ ಮೇಲೆ ಕುಳಿತುಕೊಂಡಿದ್ದೇವೆ. ಇನ್ನು ಸನ್ಸೆಟ್ಗೆ ಟೈಮ್ ಇದೆ.